ಎಲ್ಲರಿಗೂ ನಮಸ್ಕಾರ. ಪ್ರತಿಭಾಸ್ ಗ್ಯಾಲರಿ ಇಂದಿನ ಅಡಿಗೆ ಸಿಹಿ ಗುಂಬಳಕಾಯಿ ಹಲ್ವಾ. ಬೇಕಾಗಿರುವ ಸಾಮಗ್ರಿಗಳು: 1 ಕಪ್ ತುರಿದ ಸಿಹಿ ಗುಂಬಳಕಾಯಿ, 3/4 ಕಪ್ ಬೆಲ್ಲ, 1 ಲೋಟ ಹಾಲು, ತುಪ್ಪ, ಗೋಡಂಬಿ, ದ್ರಾಕ್ಷಿ. ಮೊದಲಿಗೆ ನಾನು ಗುಂಬಳಕಾಯಿ ಸಿಪ್ಪೆನೆಲ್ಲ ತೆಗೆದುಬಿಟ್ಟು 1 ಕಪ್ ಆಗೋಷ್ಟು ಸಿಹಿ ಗುಂಬಳಕಾಯಿನ ತುರಿದಿಟ್ಕೊಂಡಿದ್ದೀನಿ. ನಂತರ ಬೆಲ್ಲನ ಶೋಧಿಸಿಟ್ಕೊಂಡಿದ್ದೀನಿ, ಅಂದರೆ ಬಿಸಿ ಮಾಡಿ ಅದರಲ್ಲಿ ಏನಾದ್ರು ಕಸರಿದ್ರೆ ಸೋಸಿಟ್ಕೊಂಡಿದ್ದೀನಿ. ಈಗ ಮಾಡೋದು ಹೇಗೆ ನೋಡೋಣ ಬನ್ನಿ. ಒಂದು ಪಾತ್ರೆಯಲ್ಲಿ ತುರಿದಿರೋ ಸಿಹಿ ಗುಂಬಳಕಾಯಿನ ಹಾಕ್ತಾ ಇದ್ದೀನಿ. ಇದನ್ನು ನಾನು 2 ಚಮಚ ತುಪ್ಪ ಹಾಕಿಬಿಟ್ಟು ಚೆನ್ನಾಗಿ ಹುರ್ಕೊತೀನಿ. 1-2 ನಿಮಿಷದವರೆಗೂ ಹೈ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೋಬೇಕು. ಕೈ ಬಿಡದೇ ಇರೋ ಹಾಗೆ ನಾವು ಚೆನ್ನಾಗಿ ಹುರಿಬೇಕು. ಇದಾದಮೇಲೆ ಇದನ್ನು ಹುರ್ಕೊಂಡಾದಮೇಲೆ ಇದಕ್ಕೆ ನಾನು 1 ಲೋಟದಷ್ಟು ಹಾಲು ಹಾಕ್ತಾಯಿದ್ದೀನಿ. 1 ಲೋಟ ಹಾಲು ಅಥವಾ ಕುಂಬಳಕಾಯಿ ಮುಳುಗುವಷ್ಟು ಹಾಲು. ಇದು ಕುಂಬಳಕಾಯಿ ಹಾಲಲ್ಲೇ ಬೇಯಬೇಕು. ಈಗ ನಾನು ಒಂದು 5 ನಿಮಿಷದವರೆಗೂ ಇದನ್ನು ಬೇಯಕ್ಕೆ ಬಿಡ್ತಾ ಇದ್ದೀನಿ. ಒಂದು ತಟ್ಟೆ ಮುಚ್ಚಿಬಿಟ್ಟು 5 ನಿಮಿಷದವರೆಗೂ ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಇದು 5 ನಿಮಿಷ ಆದಮೇಲೆ 1/4 ಭಾಗಷ್ಟು ಬೆಂದಿರುತ್ತೆ. ಇದಕ್ಕೆ 1 ಚಿಟಿಕೆಯಷ್ಟು ಉಪ್ಪು, ಬೆಲ್ಲ ಹಾಕಿಬಿಟ್ಟು ಮತ್ತೆ ಬೇಯಕ್ಕೆ ಇಡ್ತಾ ಇದ್ದೀನಿ. ಇದೆಲ್ಲ ಬೆಲ್ಲ, ಹಾಲು, ಸಿಹಿ ಗುಂಬಳಕಾಯಿ ಎಲ್ಲ ಕುದ್ದು ಗಟ್ಟಿ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಕುದಿಸಿ, ಒಂದು 10 ನಿಮಿಷದವರೆಗೂ ಚೆನ್ನಾಗಿ ಕುದಿಸಿ. ಇದಿವಾಗ ಗಟ್ಟಿಯಾಗಿದೆ. ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ರೆಡಿಯಾಗಿರೋ ಕುಂಬಳಕಾಯಿ ಹಲ್ವಾನ ಒಂದು ಬಟ್ಲಲ್ಲಿ ಹಾಕ್ತಾ ಇದ್ದೀನಿ. ಹಲ್ವಾನ ನಾವು ಬಟ್ಲಿಗೆ ಹಾಕಿದ್ಮೇಲೆ ಗೋಡಂಬಿ ಮತ್ತು ದ್ರಾಕ್ಷಿನ ತುಪ್ಪದಲ್ಲಿ ಹುರಿದ್ಬಿಟ್ಟು ಹಲ್ವಾ ಮೇಲೆ ಹಾಕಿ ಕೊಟ್ಟರೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಈ ರೀತಿ ಸಪ್ರೇಟಾಗಾರ ಹುರಿದು ಹಲ್ವಾ ಮೇಲೆ ಹಾಕಿ ಕೊಡ್ಬೋದು. ಇಲ್ಲ ಅಂತಂದರೆ ಹಲ್ವಾ ಮಾಡಬೇಕಾದ್ರೆ ಈ ಹುರಿದಿರೋ ಗೋಡಂಬಿ ದ್ರಾಕ್ಷಿನೂ ಕೂಡ ಹಾಕಿಬಿಟ್ಟು ಕೊನೆಗೆ ಸ್ಟವ್ ಆಫ್ ಮಾಡಾದ್ಮೇಲೆ ಗೋಡಂಬಿ ದ್ರಾಕ್ಷಿನ ಅದರಲ್ಲಿ ಹಾಕಿಬಿಟ್ಟು ಕೂಡ ಬೆರೆಸ್ಬೋದು. ಈ ಹಲ್ವಾನ ನೀವು ಬೆಲ್ಲ ಹಾಕಿ ಮಾಡ್ಬೋದು ಅಥವಾ ಸಕ್ಕರೆ ಹಾಕಿ ಮಾಡ್ಬೋದು. ನಿಮ್ಮ ಚಾಯ್ಸ್. ಸಕ್ಕರೆ ಹಾಕಿದ್ರೆ ಮಾಡಿ, ಇಲ್ಲಾಂದರೆ ಬೆಲ್ಲ ಹಾಕಿದ್ರು ಮಾಡಿ. ಯಾವುದು ಹಾಕಿದ್ರೂ ಸಹ ಇದು ತುಂಬ ಟೇಸ್ಟಿಯಾಗಿರುತ್ತೆ. ಸಿಹಿ ಗುಂಬಳಕಾಯಿ ಬೇಗ ಬೇಯೋದ್ರಿಂದ ಇದು ಭಾಳ ಬೇಗ ಕ್ವಿಕ್ಕಾಗುತ್ತೆ. ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಂದನೆಗಳೊಂದಿಗೆ ಪ್ರತಿಭಾಸ್ ಗ್ಯಾಲರಿ.